ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ಪೊಲೀಸರು ಒಬ್ಬ ನಟೋರಿಯಸ್ ಕ್ರಿಮಿನಲ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ಅದು ಕೂಡ ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಹಿಡಿದಿರುವಂಥದ್ದು. ಹಾಗಾದ್ರೆ ಪೊಲೀಸರ ಆಪರೇಷನ್ ಹೇಗಿತ್ತು, ಆತ ಯಾರು ನೋಡ್ತಾ ಹೋಗೋಣ. ಉಡುಪಿಯ ಮಣಿಪಾಲದಲ್ಲಿ ಈ ಗರುಡ ಗ್ಯಾಂಗ್ನ ಕುಖ್ಯಾತ ಸದಸ್ಯ ಇಸಾಕ್ ಸೆರೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನ ಮಾಡಿದ್ದಂತೆ. ಆರೋಪಿಯಿಂದ ಸರಣಿ ಆಕ್ಸಿಡೆಂಟ್ ಕೂಡ ಆಗಿತ್ತಂತೆ. ಸಿನಿ ಶೈಲಿಯಲ್ಲಿ ಚೇಸ್ ಮಾಡಿ ಆರೋಪಿಯನ್ನು ಬಂಧಿಸಿದ್ದಾರೆ ಮಣಿಪಾಲ ಪೊಲೀಸರು. ಉಡುಪಿ ಜಿಲ್ಲೆಯ ಮಣಿಪಾಲದ ಜಿಲ್ಲಾಧಿಕಾರಿ ಕಚೇರಿಯ ರಸ್ತೆಯಲ್ಲಿಯೇ ಘಟನೆ ನಡೆದಿದೆ. ಕೇಸ್ ಸಂಬಂಧ ಬಂಧಿಸಲಿಕ್ಕೆ ಬಂದಿದ್ದಂತಹ ನೆಲಮಂಗಲ ಪೊಲೀಸರನ್ನ ಕಂಡು ಕಾರ್ನಲ್ಲಿ ಪರಾರಿಯಾಗಲಿಕ್ಕೆ ಯತ್ನಿಸಿದ್ದಾನೆ ಆರೋಪಿ ಇಸಾಕ್. ತಕ್ಷಣ ಮಣಿಪಾಲ ಪೊಲೀಸರಿಗೆ ನೆಲಮಂಗಲ ಪೊಲೀಸರು ಮಾಹಿತಿಯನ್ನು ಕೊಡ್ತಾರೆ. ಮಣಿಪಾಲ ಇನ್ಸ್ಪೆಕ್ಟರ್ ದೇವರಾಜ್ ನೇತೃತ್ವದಲ್ಲಿ ಚೇಸ್ ಮಾಡಲಾಗಿದೆ. ತದನಂತರ ಅರೆಸ್ಟ್ ಮಾಡಲಾಗಿದೆ. ಆರೋಪಿ ಬೆನ್ನಟ್ಟುವ ವೇಳೆ 4 ಕಾರು 1 ಬೈಕು ಜಖಂ ಆಗಿಬಿಟ್ಟಿದೆಯಂತೆ. ಆರೋಪಿ ಇಸಾಕ್ ಜೊತೆಗೆ ಕಾರಿನಲ್ಲಿ ಓರ್ವ ಯುವತಿ ಕೂಡ ಪತ್ತೆಯಾಗಿದ್ಲಂತೆ. ಉಡುಪಿಯ ಮಣಿಪಾಲದಲ್ಲಿ ಗರುಡ ಗ್ಯಾಂಗ್ನ ಕುಖ್ಯಾತ ಸದಸ್ಯ ಇಸಾಕ್ನನ್ನ ಸೆರೆ ಹಿಡಿಯುವಂತಹ ಸಂದರ್ಭದಲ್ಲಿ ಈ ಸಿನಿಮೀಯ ಶೈಲಿಯಲ್ಲಿ ಒಂದಿಷ್ಟು ಹೈಡ್ರಾಮಾ ಆಗಿರುವಂಥದ್ದು. ಪೊಲೀಸರನ್ನ ಕಂಡ ತಕ್ಷಣನೇ ಇದೇ ಕಾರ್ನಲ್ಲಿ, ಬ್ಲ್ಯಾಕ್ ಕಲರ್ನ ಕಾರ್ನಲ್ಲಿ ಆತ ಪೇರಿ ಕೇಳೋದಕ್ಕೆ ಮುಂದಾಗ್ತಾನೆ. ಎರ್ರಬಿರ್ರಿ ಗಾಡಿಯನ್ನು ಮೂವ್ ಮಾಡೋದಕ್ಕೆ ಮುಂದಾಗ್ತಾನೆ. ಸಿಕ್ಕ ವೆಹಿಕಲ್ಗಳಿಗೆ ಗುದ್ಕೊಂಡು ಹೋಗ್ತಾನೆ. ಪೊಲೀಸರು ಆದರೂ ಕೂಡ ಬಿಡದೇನೆ ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಆತನನ್ನು ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಮಾಡಿದ್ದಾರೆ. ಲಾಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆತನ ವಾಹನಕ್ಕೆ ಅಡ್ಡ ಸಿಕ್ಕಂತಹ ವೆಹಿಕಲ್ಗಳ ಪರಿಸ್ಥಿತಿ ಹೇಗಾಗಿದೆ ಅನ್ನೋದು ಗಮನಿಸ್ತಾ ಇದ್ದೀರಿ. ಸಿಕ್ಕ ವೆಹಿಕಲ್ಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾನೆ. ತಡರಾತ್ರಿ ಆಗಿರುವಂತಹ ಘಟನೆ ಇದು. ಸಿನಿಮಾ ಶೈಲಿಯಲ್ಲಿ ನಟೋರಿಯಸ್ ರೌಡಿ ಶೀಟರ್ ಒಬ್ಬನನ್ನು, ಕ್ರಿಮಿನಲ್ ಒಬ್ಬನನ್ನು ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಘಟನೆ ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ನಡೆದಿದೆ. ನೆಲಮಂಗಲದಿಂದ ಪೊಲೀಸರು ಆತನನ್ನು ಅರೆಸ್ಟ್ ಮಾಡುವುದಕ್ಕೆ ಮಣಿಪಾಲಿಗೆ ಹೋಗಿರ್ತಾರೆ. ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ, ಪೊಲೀಸರನ್ನ ನೋಡ್ತಾ ಇದ್ದ ಹಾಗೆ ಆತ ಪರಾರಿ ಆಗಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ 4 ಕಾರು 1 ಬೈಕಿಗೆ ಆಕ್ಸಿಡೆಂಟ್ ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್ ಜೈನ್, ಈ ನಟೋರಿಯಸ್ ಕ್ರಿಮಿನಲ್ ಯಾರು, ನೆಲಮಂಗಲದಿಂದ ಪೊಲೀಸರು ಈತನನ್ನ ಯಾಕಾಗಿ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ರು, ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಏನಾಯ್ತು, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್, ನೆಲಮಂಗಲದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಆರೋಪಿಗಳನ್ನ ಬಂಧನ ಮಾಡುವ ಹಿನ್ನೆಲೆಯಲ್ಲಿ ಅವರು ಕರಾವಳಿಗೂ ಕೊಡ್ತಾರೆ. ಆತ ಉಡುಪಿ ಜಿಲ್ಲೆಯ ಮಣಿಪಾಲಕ್ಕೆ ಬಂದಿದ್ದ ಆರೋಪಿ ಅನ್ನುವಂತ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಆತನ ನೆಟ್ವರ್ಕ್ ಅನ್ನ ಫಾಲೋ ಮಾಡ್ಕೊಂಡು ಬಂದಿರುವಂತದ್ದು ಫೋನ್ ಡೀಟೇಲ್ಸ್ ಗಳ ಮೇಲೆ. ಆತ ಮಣಿಪಾಲದಲ್ಲಿ ಇದ್ದಾನೆ ಅನ್ನುವಂತ ಖಚಿತ ಮಾಹಿತಿ ಮೇಲೆ ಆತನ ಅರೆಸ್ಟ್ ಮಾಡಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಪೊಲೀಸರು ಬೆನ್ನಟ್ಟಿರೋದು ಗೊತ್ತಾಗ್ತದೆ. ಈ ಹಿಂದೆ ಉಡುಪಿಯಲ್ಲಿ ಮತ್ತು ಮಂಗಳೂರಿನಲ್ಲಿ, ಬೆಂಗಳೂರಿನಲ್ಲಿ ನಡೆದಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಗರುಡ ಗ್ಯಾಂಗ್ನ ಇಸಾಕ್ ಅನ್ನುವಂತ ವ್ಯಕ್ತಿ ಅಂತೇಳಿ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಆತ ಇಲ್ಲಿ ತಲೆಮರೆಸಿಕೊಂಡು ಓಡಾಡ್ತಿದ್ದಾನೆ ಅನ್ನುವಂತ ಮಾಹಿತಿಯನ್ನ ಪಡೆದಂತ ನೆಲಮಂಗಲ ಪೊಲೀಸರು ಆತನ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಆತ ಏಕಾಏಕಿಯಾಗಿ ತನ್ನ ಕಾರನ್ನ ಓಡಿಸ್ಕೊಂಡು ಹೋಗ್ತಾನೆ. BC ಆಫೀಸ್ ಕಚೇರಿ ಇದೆ. BC ಆಫೀಸ್ ಕಚೇರಿಯ ಭಾಗಕ್ಕೆ ಆತ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ತಪ್ಪಿಸಿಕೊಳ್ಳುವಂತ ಪ್ರದೇಶದಲ್ಲಿ 4 ಕಾರುಗಳು ಮತ್ತು 1 ಬೈಕ್ಗೆ ಆತ ಡಿಕ್ಕಿ ಹೊಡಿತಾನೆ. ಅದು ಕೂಡ ದುಬಾರಿ ಕಾರುಗಳು. ಆ ಎಲ್ಲಾ ಕಾರುಗಳು ನಜ್ಜುಗುಜ್ಜಾಗಿರುವಂತದ್ದು. ಆದ್ರೂ ಕೂಡ ಬೆನ್ನಟ್ಟಿದಂತ ಪೊಲೀಸರು ಆತನನ್ನ ಮಣ್ಣಪಳ್ಳ ಅನ್ನುವಂತ ಪ್ರದೇಶದಲ್ಲಿ ಅರೆಸ್ಟ್ ಮಾಡ್ತಾರೆ. ಸದ್ಯ ಆತನನ್ನ ಮಣಿಪಾಲ ಮತ್ತು ನೆಲಮಂಗಲ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಆತ ಏನಾದ್ರು ಮದ್ಯ ಸೇವಿಸಿದ್ನ, ಡ್ರಗ್ಸ್ ಸೇವಿಸಿದ್ನ ಅನ್ನುವಂತ ತನಿಖೆ ಕೂಡ ಆಗ್ತಾ ಇದೆ. ಆತನನ್ನ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸ್ತಾರೆ. ಯಾಕಂದ್ರೆ ಈ ಹಿಂದೆ ನಡೆದಂತಹ ಕೃತ್ಯಗಳೆಲ್ಲವೂ ಕೂಡ ಇಡೀ ಈ ಗರುಡ ಗ್ಯಾಂಗ್ ಡ್ರಗ್ಸ್ ಸೇವನೆ ಮಾಡಿಕೊಂಡು ಆನಂತರ ಅಲ್ಲಿ ಅವರು ಬೇರೆ ಬೇರೆ ದುಷ್ಕೃತ್ಯಗಳನ್ನ ಮಾಡುವಂಥದ್ದು ಅನ್ನುವಂಥದ್ದು ಸಾಬೀತಾಗಿತ್ತು. ಹಾಗಾಗಿ ಒಂದು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ತನಿಖೆ ಅನ್ನುವಂತ ಪ್ರಾಥಮಿಕ ಮಾಹಿತಿಗಳು ನಮ್ಗೆ ಲಭ್ಯ ಆಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ದೀಪಕ್ ತಮ್ಮೆಲ್ಲ ಮಾಹಿತಿಗಾಗಿ.